ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಹಬ್ಬ. ಕರ್ನಾಟಕದಲ್ಲಿ ವಿಶೇಷವಾಗಿ ಸುಗ್ಗಿ ಹಬ್ಬ ಅಂತಲೇ ಆಚರಣೆ ಮಾಡ್ತೀವಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡುವಂಥ ಶುಭಾಶಯವನ್ನು ವಿನಿಮಯ ಮಾಡ್ತಾ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಾವಿವತ್ತು KR ಮಾರ್ಕೆಟ್ನಲ್ಲಿ ಇದ್ದೀವಿ. ಸಂಕ್ರಾಂತಿ ಹಬ್ಬದ ವ್ಯಾಪಾರ ಹೇಗಿದೆ, ಆ ಗ್ರಾಹಕರು ಏನು ಹೇಳ್ತಾರೆ, ವ್ಯಾಪಾರಸ್ಥರು ಏನು ಹೇಳ್ತಾರೆ, ಬನ್ನಿ ನೋಡೋಣ. 40-50 ರೂಪಾಯಿ ಸೇವಂತಿಗೆ, ಐಶ್ವರ್ಯ 40-50, ಮಲ್ಲಿಗೆ ಮೊಗ್ಗೆಲ್ಲ 400-500 ರೂಪಾಯಿ. ಮೇಯ್ನ್ ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗಿಂದ ತೊಂದರೆ ಆಗಿ ಯಾರೂ ಬರ್ತಾ ಇಲ್ಲ. ಪರ್ಚೇಸು ಅಂದರೆ ಅವರು ಕುಂತ್ಕೊಂಡಿರೋ ಜಾಗದಲ್ಲಿ ಕಳಿಸ್ಬೇಕು ಅಂದರೆ ಕೆಜಿಗೆ 100 ರೂಪಾಯಿ ಇಲ್ದಿದ್ದು ಯಾರೂ ಮಾಡಲ್ಲ. ಅವ್ರು ಇಲ್ಲೇ ಪರ್ಚೇಸ್ ಮಾಡಿದ್ರೆ ಮಾಮೂಲಿ ಬಜಾರ್ ಏನು ಬೆಲೆ ಇರುತ್ತೋ ಆ ಬೆಲೆ ಆನ್ಲೈನ್ ಇಲ್ಲೇ ಪರ್ಚೇಸ್ ಮಾಡಿ ಕೊಡೋದು. ಹೋದ ವರ್ಷದ್ದು ಹೂವು ಸ್ವಲ್ಪ ಮೀಡಿಯಮ್ ಆಗಿ ಬಂದಿತ್ತು, ಈ ವರ್ಷ ಹೆವಿ ಬಂದೈತೆ. ಅದರಿಂದ ಸ್ವಲ್ಪ ನಮಗೆ ತೊಂದರೆ ಆಗಿದೆ. 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. 30 ರೂಪಾಯಿ ಸಾಮಂತಿ, ಮಲ್ಲಿಗೆ ಹೂವು, ಕಾಕಡ ಹೂವು ಜಾಸ್ತಿ. ಕಾಕಡ ಹೂವು 600 ರೂಪಾಯಿ, ಮಲ್ಲಿಗೆ ಹೂವು 2000 ರೂಪಾಯಿ. ಗುಲಾಬಿ 80, ಬೆಳಿಗ್ಗೆ 5 ಗಂಟೆಲಿ 100-120 ಇತ್ತು, ಇವಾಗ 60 ರೂಪಾಯಿ. ಏನಿಲ್ಲ ನೋಡಿ, 60 ರೂಪಾಯಿ, 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಸಾಮಂತಿಗೆ. ದೊಡ್ಡ ಹಬ್ಬ ವ್ಯಾಪಾರ ಇಲ್ಲಲ್ಲ, ಫುಲ್ ಎಲ್ಲ ಡೌನು. ಆನ್ಲೈನ್ ಅದು ಹೇಳೋಕ್ಕಾಗಲ್ಲ ಸರ್. ಅವ್ರು ಏನು 10 ರೂಪಾಯಿ 20 ರೂಪಾಯಿಗೆ ಆನ್ಲೈನ್ ಬುಕ್ ಮಾಡ್ತಾರೆ. ಇವಾಗ ಇಲ್ಲಿ 50 ರೂಪಾಯಿ ಇದೆ, ಅವ್ರು 200-250 ಹೇಳಿದ್ರು ಹೇಳ್ತಾರೆ. ಅದು ನಾವು ಹೇಳೋಕ್ಕಾಗಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ತಾರೆ, ಹಳೇದು ಮಾಡ್ಕೊತಾರೆ. 10 ರೂಪಾಯಿ ಅಂದರೂ ತೊಗೊತಾರೆ, 5 ರೂಪಾಯಿ ಅಂದರೂ ತೊಗೊತಾರೆ. ಮಾರ್ಕೆಟಲ್ಲಿ 1 ರೂಪಾಯಿ 2 ರೂಪಾಯಿ ಇಲ್ಲೇ ಸಿಕ್ಬಿಡ್ತದೆ. ಯಾರು ಬರೋಲ್ಲ ಗಿರಾಕಿ, ನಮಗೆ ವ್ಯಾಪಾರನೇ ಇಲ್ಲ. ಇಲ್ಲೂ ಬೆಲ್ಲ ಮಾತ್ರ ಕಮ್ಮಿ ಕೊಡ್ತಾ ಇದ್ದೀವಿ ಸರ್. ಜನ ಜಾಸ್ತಿ ಅಂತಾರೆ ರೇಟು. ಇಲ್ಲ, 110 ರೂಪಾಯಿ ಸರ್. ಇಂಡಿಯಾನಲ್ಲಿ ಕೊಡಲ್ಲ, ನಾವು ಕೊಡ್ತಾ ಇದ್ದೀವಿ. 120 ಇದೆ, 100 ರೂಪಾಯಿ ಕೊಡ್ತಾ ಇದ್ದೀವಿ. ಅದು 150 ಇದೆ, 140 ಕೊಡ್ತಾ ಇದ್ದೀವಿ. 10 ರೂಪಾಯಿ ಕಮ್ಮಿ ಮಾಡ್ತಾ ಇದ್ದೀವಿ. ವ್ಯಾಪಾರ ಹೈ ಕ್ಲಾಸ್ ಆಗಿದೆ, ಅದು ಗಿರಾಕಿ ಜಾಗ ಇಲ್ಲ. ನೀವು ಐಟಮ್ ಎಲ್ಲ ತಂದಿರ್ತೀರಾ, ಅಲ್ಲೇ ಒಂದಕ್ಕೆ ಹೋಗ್ತಾರೆ, ಕೊಕ್ಕಿಸ್ತಾರೆ, ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಆಮೇಲೆ ಕ್ಲೀನ್ ಮಾಡಬೇಕು. ಈ ಫುಟ್ಪಾತ್ ಹಚ್ಚಬೇಕು, ಕ್ಲೀನ್ ಮಾಡಬೇಕು. ಅವಾಗಲೇ ಸ್ವಲ್ಪ ಪಬ್ಲಿಕ್ ಇರೋದು. ಏನು ಸರ್ ಸುಗ ಮಾರ್ಕೆಟ್ ಕಟ್ಬಿಟ್ಟು ಕೊಕ್ಕಿಸ್ ಹೋಗೋ ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಏನು ಸರ್ ಸುಗ ರೇಟ್ ಕಮ್ಮಿ ಇದೆ ಪರ. ಅಷ್ಟೇನು ಈ ಸಲ ಯಾವುದಾದ್ರು ಹಬ್ಬ ಮಾಡ್ಬೋದಾ? ಆರಾಮ್ ಮಾಡ್ಬೋದು. ಏನು ಅಷ್ಟೇನು ಹೇಳಂಗಿಲ್ಲ ಸರ್. ಅವರೆಲ್ಲ ಮುಂಚೆ ಹೋದ ವರ್ಷ 100 ರೂಪಾಯಿ ಇತ್ತು, ಈಗೆಲ್ಲ 40 ರೂಪಾಯಿ ಬಂದುಬಿಟ್ಟಿದೆ. ತರಕಾರಿ ಕಡಿಮೆ ಇದೆ ಸರ್, ಏನು ತೊಂದರೆ. ನಾವು ರಾಮಮೂರ್ತಿ ನಗರಿಂದ ಫ್ಲವರ್ ಶಾಪ್ ಇಟ್ಕೊಂಡಿದ್ದೀವಿ. 2 ಫ್ಲವರ್ ಶಾಪ್ ಇದೆ ನಮ್ಮಲ್ಲಿ. ಸೊ ಈ ಆನ್ಲೈನ್ ಬಂದ್ಬಿಟ್ಟು ಭಾರಿ, ಈಗ ಆನ್ಲೈನ್ ಅಂದರೆ ಇವಾಗ ಏನಂದಾಗತ್ತಂದರೆ ಬಡವರಿಗೆ ಆನ್ಲೈನ್ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೆ ಶ್ರೀಮಂತರಿಗೆ ಆನ್ಲೈನ್ ಅಂತ ಗೊತ್ತು. ಅವರು ಆರ್ಡ್ರ್ ಮಾಡೋದಕ್ಕಾಗಲಿ ಎಲ್ಲ ರೇಟು ಬೆಲೆ ಜಾಸ್ತಿ ಆನ್ಲೈನಲ್ಲಿ. ನೀವು ಡೈರೆಕ್ಟಾಗಿ ನೋಡಿ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಕಮ್ಮಿ ಸಿಗುತ್ತೆ. ದಯವಿಟ್ಟು ರೈತರಿಗೆ ಸಹಕರಿಸಿ, ಹಾಗೆ ಮಾರ್ಕೆಟ್ಗೆ ಬಂದು ಐಟಮನ್ನು ತಗೊಳ್ಳಿ. ನೋಡಿ, ನಮಗೋಸ್ಕರ ಇವರೆಲ್ಲ ಬೆಳಗ್ಗೆಯಿಂದ 3 ಗಂಟೆಯಿಂದ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಪ್ರತಿಯೊಬ್ಬರು ಆನ್ಲೈನ್ ಹೋಗ್ಬಿಟ್ರೆ ಭಾರಿ ತೊಂದರೆ ಆಗುತ್ತೆ. ನೋಡಿದ್ರಲ್ಲ, ಸಂಕ್ರಾಂತಿ ಹಬ್ಬದ ವ್ಯಾಪಾರದ ಬಿಸಿ ಇನ್ನೂ ಮಾರುಕಟ್ಟೆಗೆ ತಟ್ಟಿಲ್ಲ. ಗ್ರಾಹಕರು ಮತ್ತು ವ್ಯಾಪಾರಸ್ಥರ ಮಧ್ಯೆ ಮಿಶ್ರ ಪ್ರತಿಕ್ರಿಯೆ ಇದ್ದು, ಕಳೆದ ಬಾರಿಗಿಂತ ಈ ಬಾರಿ ಹೂವು ಮತ್ತು ತರಕಾರಿ ಅಗ್ಗದ ಬೆಲೆಗೆ ದೊರೀತಾ ಇದ್ದು, ಆನ್ಲೈನ್ನ ಮೊರೆ ಹೋಗದೆ ನೇರವಾಗಿ ಮಾರುಕಟ್ಟೆಗೆ ಬಂದು ಖರೀದಿಸಿ ಸ್ಥಳೀಯ ರೈತರಿಗೆ ಮತ್ತು ಸ್ಥಳೀಯ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ವಿಜಯ ಟೈಮ್ಸ್ನ ಆಶಯ.